ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಗರಿ ಆಗಿರುವಂತಹ ರುಚಿಕರವಾದ ಹೆಲ್ದಿ ದೋಸೆ ರೆಸಿಪಿ. ಈ ದೋಸೆಯಲ್ಲಿ ಆರೋಗ್ಯದ ಮಹಾಪೂರನೆ ಅಡಗಿದೆ ಅಂತ ಹೇಳ್ಬೋದು. ಬನ್ನಿ ದೋಸೆ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಅರ್ಧ ಕಪ್ನಷ್ಟು ಹೆಸರು ಬೇಳೆಯನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನೀರು ಹಾಕಿ ಇದನ್ನೊಂದು 2 ಸರ್ತಿ ಆದರೂ ಚೆನ್ನಾಗಿ ತೊಳೆಯಬೇಕು. ತೊಳೆದಿರುವ ಈ ಹೆಸರು ಬೇಳೆಗೆ ಬೇರೆ ನೀರನ್ನು ಹಾಕಿ 15ರಿಂದ 20 ನಿಮಿಷ ನೆನೆಯಲಿಕ್ಕೆ ಬಿಡಿ. ಚೆನ್ನಾಗಿದ್ದು ನೆನೆಯಬೇಕು. ಈಗ 20 ನಿಮಿಷದ ನಂತರ ಈ ರೀತಿ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ನಾನು ನೀರನ್ನು ಬಸಿದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಚಮಚದಷ್ಟು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಚೂರುಗಳು, 3 ಸ್ಪೂನ್ನಷ್ಟು ತೆಂಗಿನ ತುರಿ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. 5ರಿಂದ 6 ಎಸಳು ಕೊತ್ತಂಬರಿ ಸೊಪ್ಪು, 3 ಹಸಿಮೆಣಸಿನಕಾಯಿ, 1 ಸಣ್ಣ ಚಮಚ ಶುಂಠಿ ಚೂರುಗಳು, 2 ಟೇಬಲ್ ಚಮಚ ಅಥವಾ 6 ಟೀ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು, ಅರ್ಧ ಚಮಚದಷ್ಟು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಹೀಗೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಲೈಟಾಗಿ ಒಂದು ಸ್ವಲ್ಪ ತರಿ ಇದ್ದರೂ ಪರವಾಗಿಲ್ಲ. ನೋಡಿ, ಈ ರೀತಿ ನಾನು ರುಬ್ಬಿಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಚೂರು ಇದಕ್ಕೆ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಹಿಟ್ಟಿನ ಹದ ಈ ರೀತಿ ಇದೆ. ತುಂಬ ನೀರು ಮಾಡ್ಕೊಳ್ಳೋದು ಬೇಡ, ದೋಸೆ ಹಿಟ್ಟಿನ ಹದಕ್ಕೆ ಇರಲಿ. ಈಗ ದೋಸೆ ತವಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಒರೆಸ್ತಾ ಇದ್ದೀನಿ. ನಂತರ ಇದರಲ್ಲಿ 1 ಸೌಟಷ್ಟು ಹಿಟ್ಟನ್ನು ಹಾಕಿ ಈ ರೀತಿ ದೋಸೆ ಹರಡ್ಕೊಳ್ಳಿ. ನೋಡಿ, ಎಷ್ಟು ತೆಳುವಾಗಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ರೀತಿ ದೋಸೆ ಹಾಕಿದ ಮೇಲೆ ಉರಿಯನ್ನು ಸ್ವಲ್ಪ ನಿಧಾನ ಮಾಡಿ, ಆಗ ನಿಮಗೆ ಗರಿಯಾಗಿ ದೋಸೆ ಬರುತ್ತೆ. ನಂತರ ಮುಚ್ಚಳವಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿ. ಮುಚ್ಚಳ ತೆಗೆದಾದಮೇಲೆ ದೋಸೆ ಇಷ್ಟು ಬೆಂದಿದೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಮೇಲೆ ಹಾಕ್ಕೊಳ್ಳಿ. ಈಗ ನೋಡಿ, ಈ ದೋಸೆ ಕೆಂಪಗೆ ಗರಿಯಾಗಿ ಹಾಗೆಯೇ ತುಂಬ ರುಚಿಕರವಾಗಿ ಬರುತ್ತೆ. ದೋಸೆಯನ್ನು ಈಗ ತೆಗಿತಾ ಇದ್ದೀನಿ. ಯಾವ ರೀತಿ ಬಂದಿದೆ ಅಂತ ನೀವೇ ಇಲ್ಲಿ ನೋಡ್ಬೋದು. 2 ಕಡೆ ಮಗುಚಿ ಹಾಕಿ ಬೇಯಿಸ್ತಾ ಇದ್ದೀನಿ. ತುಂಬ ಗರಿಯಾಗಿ ಬರುತ್ತೆ. ನೀವು ಬೇಕಾದರೆ ಒಂದೇ ಸೈಡ್ ಕೂಡ ಅದನ್ನು ಬೇಯಿಸಿ ತೆಗಿಬೋದು. ಈಗ ನೋಡಿ, ಗರಿಯಾಗಿರುವಂತಹ ಹಾಗೆಯೇ ರುಚಿಕರವಾದ ದೋಸೆ ರೆಡಿಯಾಗಿದೆ. ನೀವು ಕೂಡ ಖಂಡಿತ ಇದೇ ಥರ ಮನೆಯಲ್ಲಿ ಮಾಡಿ ನೋಡಿ. ಆಯುರ್ವೇದದಲ್ಲಿ ಈ ಕಾಳುಗಳನ್ನು ಹೇಳೋದಾದರೆ ಹೆಸರು ಬೇಳೆ ಅಥವಾ ಹೆಸರು ಕಾಳನ್ನು ಜಾಸ್ತಿ ಉಪಯೋಗಿಸಲಿಕ್ಕೆ ಹೇಳ್ತಾರೆ. ಇದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಹೊಟ್ಟೆ ಉಬ್ಬರ ಸಮಸ್ಯೆ ಇರುವವರು ಈ ದೋಸೆ ಮಾಡುವಾಗ ಇದಕ್ಕೆ ಸ್ವಲ್ಪ ಓಂ ಕಾಳು ಅಥವಾ ಇಂಗು ಸೇರಿಸಿ ಮಾಡ್ಕೊಳ್ಬೋದು. ಅರ್ಧ ಕಪ್ ಹೆಸರು ಬೇಳೆಯಲ್ಲಿ ಸುಮಾರು 5ರಿಂದ 6 ದೋಸೆ ಆಗುತ್ತೆ. ಮತ್ತು 2 ದೋಸೆ ತಿಂದರೆ ಸಾಕು, ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಇದರಲ್ಲಿ ಖಂಡಿತ ನೀವು ಇದನ್ನು ಮಾಡಿ ನೋಡಿ, ತುಂಬಾ ರುಚಿಕರವಾಗಿರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.